ಈ ಡಿಸ್ಪ್ಲೇದು ಬ್ರೈಟ್ನೆಸ್ ನಿಟ್ಸೇ ಸರಿ ಇಲ್ಲ. ಏನೇ ಆದರೂ ಇದು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಹುಡುಕ್ತೀವಿ, ಇಲ್ಲ ನೀಟಾಗಿ ಪೆಟ್ರೋಲ್ ಬಂಕಲ್ಲಿ ಮಲ್ಕೋತೀವಿ. ನಮಗೆ ಆ ಥರದ್ದು ಏನೂ ಇಲ್ಲವೇ ಇಲ್ಲ. ವಿ ಆರ್ ವೆರಿ ಫ್ಲೆಕ್ಸಿಬಲ್ ದ್ಯಾಟ್ ವೇ. ಜೋಶಲ್ಲಿ ಮುಂದೆ ಬಂದೆ ಅನಿಸುತ್ತೆ. ಎಂಥ ಸಾವು ಮಾರ್ರೆ. नहीं समझ में नहीं आ रहा. हाँ अच्छा, पे करके जाना है. ठीक है, स्कैनर वगैरह है कुछ? Oh what a beauty bro. I was talking about the beach. ನಮ್ಮ ಹುಡುಗ ಫುಲ್ ಸ್ಲೀವ್ಲೆಸ್ ಹಾಕೊಂಡು ಗೋವಾ ವೈಬ್ಸ್ ಅಲ್ಲೇ ಅವನೇ. ಹಾಂ ಕಿತ್ಕೊಂಡು ಓಕೆ. ಸೊ ನಿನ್ನೆ ಕಾರಣಾಂತರದಿಂದ ವ್ಲಾಗ್ ಮಾಡಿಲ್ಲ. ವಿ ಬ್ಯುಸಿ ಚಿಲ್ಲಿಂಗ್ ಬೈ ಅವರ್ಸೆಲ್ವ್ಸ್. ಸೊ ಬ್ಯೂಸಿಲಿ ವ್ಲಾಗ್ ಮಾಡಬೇಕು ಅನಿಸಿಲ್ಲ. ಸ್ಟೇ ಡೀಟೇಲ್ಸು, ಸ್ಟೇ ಹೆಂಗಿತ್ತು, ಪ್ರಾಬಬ್ಲಿ ರಶ್ ಪೈಲಟ್ ಅವರು ತುಂಬ ಚೆನ್ನಾಗೇ ಹಾಂ ಅದರಲ್ಲೇ ಹಾಕೊಳ್ಳೋ, ನಿಂದ್ರಲ್ಲೇ ಬಂಜಿ ಕಾರ್ಡ್ ಎತ್ಬಿಟ್ಟು ಹಾಕೋ ಒಂಚೂರು. ಅದ್ರ ಮೇಲೆ ಕುತ್ಕೊಂಬಿಡು, ಹೇಳ್ತೀನಿ. ಅದನ್ನ ಕೆಳಗೆ ಹಾಕೊಂಡು ಕುತ್ಕೋ. ಇಂಥ ತಲೆಗೆ ಏನಪ್ಪ ಹೇಳ್ತೀರಾ? ಹಾಂ ಆಮೇಲೆ ಏಯ್ ಒಂದು ಸೈಡ್ ಮಡ್ಚ್ಬಿಟ್ಟು ಬಂಜಿ ಕಾಡಕ್ಕೆ ಸಿಕ್ಸಲ್ಲ. ಟಯರ್ಗೆ ತಗಲುತ್ತೆ ಸ್ಲೀವ್ಸು. ಓ ಅಣ್ಣ ಕಾರ್ಡಿಯೋ ಮಾಡ್ತಾವನೆ. ಸೋನಾ ಬಾತ್. ಏನು ಅಂದರೆ ಇಲ್ಲಿ ಇಲ್ಲ ನಾನು ಹೇಳ್ತೀನಿ, ನನ್ನ ಮಗನ ನೀನು ಹೆಂಗೆಂಗೋ ಹೇಳ್ತೀನಿ, ನಾನು ಹೇಳ್ತೀನಿ. ಸೊ ಏನು ಅಂದರೆ ಟೆಂಟಿಗೆ ಪೋರ್ಟಬಲ್ ಫ್ಯಾನ್ ಅಂದರೆ ಚಿಕ್ಕದೊಂದು ಫ್ಯಾನು, ಅದ್ರ ಜೊತೆಗೆ ವಾರ್ಮ್ ಲೈಟಿಂಗ್ ಇರೋಂಥದ್ದೊಂದು ಆರ್ಡರ್ ಮಾಡಿದ್ದೆ. ಏನಾಗೋಯಿತು ಅಂದರೆ ಬೇರೆ ಯಾವುದೋ ಟೆನ್ಷನ್ ಇರೋದ್ರಿಂದ ಅದನ್ನು ನಾನು ಆಫೀಸಲ್ಲೇ ನನ್ನ ಆಫೀಸ್ಗೆ ಆರ್ಡರ್ ಮಾಡಿದ್ದು. ಅದು ಆಫೀಸಲ್ಲೇ ಬಿಟ್ಟು ನನ್ನ ಪ್ಯಾಕಿಂಗ್ ಎಲ್ಲ ನಾನು ಮನೇಲಿ ಶುರು ಮಾಡ್ಕೋತಾ ಇದ್ದೀನಿ. ಗೊತ್ತೇ ಆಗಿಲ್ಲ ನಾನು ಲೈಟು ಆಫೀಸಲ್ಲಿ ಬಿಟ್ಟಿದ್ದೀನಿ ಅಂತ ಮನೇಲಿ ಹುಡ್ಕಾಡ್ತಾ ಇದ್ದೀನಿ. ಆಮೇಲೆ ಆಫೀಸಲ್ಲಿ ಫೋನ್ ಮಾಡಿದ್ರೆ ನಿಮ್ದೊಂದು ಪ್ಯಾಕೇಜ್ ಇಲ್ಲೇ ಇದೆ ಅಂತ ಹೇಳಿದಾಗ ಓಹೋ ಈಗ ಮತ್ತೆ 30 ಕಿಲೋಮೀಟ್ರ್ ಹೋದರೆ ಪಕ್ಕಾ ನೈಟ್ ರೈಡಿಂಗ್ ಫುಲ್ ಡಿಸ್ಟರ್ಬ್ ಆಗುತ್ತೆ. ಹೆಂಗಿದ್ರೂ ಡಿಸ್ಟರ್ಬ್ ಆಯಿತು, ನಾವು ಅಂದ್ಕೊಂಡಾಗ ಅದು ನಡಿಲೇ ಇಲ್ಲ. ಬಟ್ ಏನು ಅಂದರೆ ಇನ್ನೂ ಪ್ಲ್ಯಾನ್ ಅಲ್ಲಾಡುತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲೇ ಡ್ರಾಪ್ ಮಾಡಿದೆ. ಇವನು ಕೇಳಿದೆ ಏನಪ್ಪ ಮಾಡೋದು ಅಂತ. ಬೇಡ ಬಾ ಲೇಟ್ ಆಗುತ್ತೆ ಅಂದ. ಸರಿ ಹಂಗೆ ಹೊರಟು ಬಂದ್ವಿ. ಬಟ್ ಪುಣ್ಯಕ್ಕೆ ನಾವು ಎಲ್ಲಿ ಕ್ಯಾಂಪ್ ಮಾಡೋದು ನಮಗೆ ಹ್ಯೂಮಿಡಿಟಿ ಪ್ರಾಬ್ಲಮ್ ಬರಲಿಲ್ಲ. ಒಂದು ಕ್ಲಿಫಲ್ಲಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಗಾಳಿ ಬೀಸ್ತಾ ಇತ್ತು. ಅದರಿಂದ ನೆಮ್ಮದಿಯಾಗಿ ಹೋದ್ವಿ. ಏನು ಇದು ರೋಡು, ಅದೇ ನನ್ನ ಅಟೆನ್ಷನ್ ಸ್ಪ್ಯಾನ್ ನೋಡು ನಂದು. ಎಷ್ಟು ವಿವರವಾಗಿ ಏನೋ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಏನೋ ಚೆನ್ನಾಗಿ ಕಾಣಿಸ್ತಂತ ಹೋಯ್ತಲ್ಲ. ಓವರ್ ನಾವು ಜಾಸ್ತಿ ಸ್ಟೇ ಟೈಪ್ ಪರ್ಸನ್ಗಳಲ್ವೇ ಅಲ್ಲ. ನಾವು ಆದಷ್ಟು ನಾವು ಬಜೆಟ್ ಫ್ರೆಂಡ್ಲಿ ಅಡ್ವೆಂಚರಸ್ ಆಗಿರೋದ್ರಿಂದ ನಾವು ಯಾವಾಗಲೂ ಟೆಂಟ್ ಕ್ಯಾರಿ ಮಾಡ್ತೀವಿ. ನಮಗೆಲ್ಲಾದರೂ ಉಳ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ ಅಂದರೂ ನಾವು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಹುಡುಕ್ತೀವಿ, ಇಲ್ಲ ನೀಟಾಗಿ ಪೆಟ್ರೋಲ್ ಬಂಕಲ್ಲಿ ಮಲ್ಕೋತೀವಿ. ನಮಗೆ ಆ ಥರದ್ದು ಏನೂ ಇಲ್ಲವೇ ಇಲ್ಲ. ವಿ ಆರ್ ವೆರಿ ಫ್ಲೆಕ್ಸಿಬಲ್ ದ್ಯಾಟ್ ವೇ. ಟು ಆಲ್ ದ ವ್ಯೂವರ್ಸ್, ವೆಲ್ಕಮ್ ಟು ಪಾಲೋಲ್ಯಾಮ್. ಇದು ಬಂದು ಪಾಲೋಲ್ಯಾಮ್ ಮಾರ್ಕೆಟ್ ಫಿಲ್ಡ್ ವಿತ್ ಡ್ರೀಮ್ ಕ್ಯಾಚರ್ ಸ್ಟೋರ್ಸ್, ಕ್ಲೋದಿಂಗ್ ಸ್ಟೋರ್ಸ್, ಆಕ್ಸೆಸರಿ ಸ್ಟೋರ್ಸ್. ಎಲ್ಲ ರೆಸ್ಟೋರೆಂಟ್ಸೂ ನಿಮಗೆಲ್ಲ ಲೈನಲ್ಲೇ ಇದೆ. ಆ್ಯಂಡ್ ಮೋರ್ ಓವರ್ ವೆರಿ ಎಕ್ಸ್ಕ್ವಿಸಿಟ್ ಕೈಂಡ್ ಆಫ್ ಸ್ಟೇಸ್ ಕೂಡ ಇದೆ. ವೆಲ್ಕಮ್ ಟು ಪಾಲೋಲ್ಯಾಮ್. ಬಂದಾಯಿತು. ಸೊ ಸೌತ್ ಗೋವಾ ಇಸ್ ಫೇಮಸ್ ಫಾರ್ ಫಾರಿನರ್ಸ್. ಏನು ಅಂದರೆ ಅಲ್ಲಿ ನಾರ್ತ್ ಗೋವಾ ಥರ ಹಶ್ ಏನಿರಲ್ಲ. ನಮ್ಮ ಸ್ಟೇ ಕೇಳೋಣ ಅಣ್ಣನ್ನ. ಸೂರ್ಯ ಕೆಪ್ಪಾಳು ಕುಡಿತವ್ ಕಣ್ಬಿರಕ್ಕೆ ಆಯ್ತಲ್ಲಪ್ಪ. ಎಲ್ಲಿಗಪ್ಪ ಇವಾಗ ನಪ್ಪಯ್ಯ ಅಣ್ಣ? ಯಾವ್ದು ಏನಂತಾರೆ ಅದಕ್ಕೆ ಹೆಸರು? ಹೇಳಿ ನೋಡೋಣ. ನನ್ನ ಮಗನಿಗೆ ಗೋವಾ ಸುತ್ತಕ್ಕೆ ಬಂದಿದ್ದೆ, ಹೇಳಿ ನೋಡೋಣ. ಪ್ಲಾನರ್ ನೀನಲ್ಲಪ್ಪ, ನೀನು ಪ್ಲಾನರ್ ಸರಿ, ನಾನು ಆಯ್ತು ಹಾಳಾಗೋಗ್ಲಿ. ಯಾವ ಜಾಗ ಹೇಳು? ಅಷ್ಟು ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇದೆಯಲ್ಲ, ನಿನಗೆ ಜಾಗದ ಹೆಸರು ಗೊತ್ತಿಲ್ಲ ಅಂದ್ರೆ ಹಿಂಗೆ ಹೇಳು. ಏನು ಜಾಗದ ಹೆಸರು? ಸೊ ಈಗ ನಾವು ಹೋಗ್ತಿರೋದು ಬಂದ್ಬಿಟ್ಟು ಕಾಕೋಲಂ ಬೀಚ್. ಕಾಕೋಲಂ ಬೀಚಲ್ಲಿ ಏನು ಸ್ಪೆಷಲ್ಲು ಅಂದರೆ ಹುಡುಗಿರು
ಸ್ಪೆಷಲ್ ಏನಿದೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನನ್ನ ಮಗನ ಮಾತು ಕೇಳ್ಬಿಡಿ ನೀವು. ಬನ್ನಿ ಮೋಟೋ ಬ್ಲಾಗಿಂಗ್ ಸೆಟಪ್ ಶಿಫ್ಟ್ ಆಗೋಣ. ನನ್ನ ಮಗನೇ ಬ್ಲಾಗಲ್ಲಿ ಬ್ಲಾಗ್ ನೋಡೋಕ್ಕಿಂತ ಲೆಫ್ಟ್ ರೈಟ್ ಸ್ವಲ್ಪ ಚೆನ್ನಾಗಿದೆ, ಕಣ್ಣು ತಂಪಾಗುತ್ತೆ. ಏನಂತೀರಾ? ಅಲ್ಕಡ್ಗಳು ಸವಾಸ ಮಾಡಿ ದಾರಿ ತಪ್ಪಬೇಡಿ. ಬನ್ನಿ ನಮ್ಮ ಪಾಡಕ್ಕೆ ನಾವು ಹೋಗೋಣ ಅಣ್ಣ. ಇಲ್ಲಿ ಇಳಿಯೋಕ್ಕೆ ಇಲ್ಲಿ ದಾರಿ ಉಂಟು. ಬನ್ನಿ. ವಡಾಪಾವ್ ಇದೆ ಕಣ, ವಡಾಪಾವ್ ತಿನ್ನೋಣ ಆಮೇಲೆ. ಇರಲ್ಲ ನನ್ನ ಮಗನೇ ನೀನು. ನಾವು ಅವಾಗಲೇ ಹಂಗೆ ಇವಾಗ ಕೇಳಬೇಕಾ? ಫುಲ್ ಮಣ್ಣು. ಹಿಂಗೆ ಕಣ, ಬಟ್ ಇಲ್ಲೆಲ್ಲ ತೋರಿಸ್ತಾ ಇದೆ. ಇದು ಮೋಸ್ಟ್ಲಿ ಅದ್ರ ಪಾರ್ಕಿಂಗ್ ಲಾಟ್ ಅನ್ಸುತ್ತೆ. ಹಿಂಗೆ ಹೋಗೋ ರೈಟಿಗೆ. क्या आंटी? उसे चल के जाना है क्या? नहीं समझ में नहीं आ रहा. हाँ अच्छा, पे करके जाना है. ठीक है. स्कैनर वगैरह है कुछ? कैश है मतलब ಇರೇ ಇಲ್ಲಿ 100 ರೂಪಾಯಿ ಅವ ಆಂಟಿ ಕೊಟ್ಟಿತ್ತಲ್ಲ. ಇದೆ ಬಿಡ, ನಾ ಕೊಡ್ತೀನಿ ಬಿಡ. अच्छा स्ट्रिक्टली हंगंत्या हमको कोई फर्क नहीं पड़ता. ಒಳ್ಳೆ ಟ್ರೈಲ್ಸ್ ಹಾಳಾಗೋಗ್ಲಿ. ಇಲ್ಲಿ ಯಾವುದೋ ಇದು ಯಾವುದೋ ಕೆಫೆ ಗುರು. ಇಲ್ಲಿಂದ ಇಳಿಬೇಕಾ? ಇಲ್ಲಿಂದ ದಾರಿ ಇದೆಯಾ? ವಾಟ್ ಎ ಬ್ಯೂಟಿ ಬ್ರೋ. ಐ ವಾಸ್ ಟಾಕಿಂಗ್ ಅಬೌಟ್ ದ ಬೀಚ್. What a beautiful view, man. I was talking about the beach. ಇದೆ ಕಣ ವಾಟರ್ ಫಾಲು ಪಕ್ಕದಲ್ಲೇ. ಸೊ ಅದೆಲ್ಲ ಕಣ ಇಲ್ಲಿ. ಸೊ ಮಗಾಸ್ ನಾನೊಂದು ಸೀಕ್ರೆಟ್ ಮೇಂಟೈನ್ ಮಾಡಿದ್ನಲ್ಲ, ಒಂದು ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ನಲ್ಲ, ಆ ಸಸ್ಪೆನ್ಸ್ ಬಂದು ಇದೇನಾ ನನಗೆ ವಾಟರ್ಫಾಲ್ಗೆ ಇದೆ.